ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಮಂದಿ ನಿನ್ನೆ ತನಕ ಆರೋಪಿಗಳಾಗಿದ್ದರು. ಈಗ ಅಪರಾಧಿಗಳು. ನಿನ್ನೆ ಅಪರಾಧಿಗಳು ಅಂತ ಕೋರ್ಟ್ ಘೋಷಣೆ ಮಾಡಾಯಿತು. ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಏನು ಶಿಕ್ಷೆ ಕೊಡ್ತಾರೆ? ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. 17 ಜನ ಕೂಡ ಹಾಜರಾಗಿದ್ದಾರೆ. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎಸ್ ವಿ ರಾಜು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಏನು ಅಂತ ಗೊತ್ತಾಗುತ್ತೆ. CBI ಪರ ಹೆಚ್ಚುವರಿ ಸಾಲಿಸಿಟರ್ ರಾಜು ಮನವಿ ಮಾಡಿರೋದು ತೀವ್ರ ಶಿಕ್ಷೆಯನ್ನು ವಿಧಿಸಬೇಕು. ಕಾನೂನಿನ ಅಡಿನಲ್ಲಿ ತೀವ್ರವಾದಂಥ ಶಿಕ್ಷೆ ವಿಧಿಸಲಿಕ್ಕೆ ನಾನು ಕೋರ್ತಾ ಇದ್ದೀನಿ. ಪೂರ್ವ ಸಿದ್ಧತೆ ನಡೆಸಿ ಮಾಡಿರುವಂಥ ಮರ್ಡರ್ ಇದು. ರಾಜಕೀಯ ವೈಷಮ್ಯದಿಂದ ಆಗಿರುವಂಥ ಮರ್ಡರ್ ಇದು. ಹೀಗಾಗಿ ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು. ಇದರ ಹಿಂದೆ ನಾಟಕಗಳಿವೆ. ಬೇರೆ ಬೇರೆಯವ್ರನ್ನ ಸರೆಂಡರ್ ಮಾಡಿಸಿ ಆಮೇಲೆ CBI ತನಿಖೆ ಆದ ಮೇಲೆ ಎಲ್ಲ ಸತ್ಯಗಳು ಕೂಡ ರಿವೀಲ್ ಆದವು. ಕಾನೂನು ಎತ್ತಿ ಹಿಡಿಬೇಕಾದಂಥ ವ್ಯಕ್ತಿ ಕೊಲೆ ಮಾಡಿಸ್ತಾನೆ ಅಂದರೆ ಏನರ್ಥ? ದಾಖಲೆಗಳನ್ನು ತಿರುಚಿರೋದು, ಸಾಕ್ಷ್ಯಾಧಾರ ನಾಶ ಮಾಡಿರುವುದು, ತಮ್ಮ ಸ್ಥಾನಮಾನಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇವರು. ಹೀಗಾಗಿ ಏನು ಅಂತಂದರೆ ಇದು ಕೊಲೆ ಸಾಮಾನ್ಯ ಕೊಲೆ ಅಲ್ಲ. ಇದು ಕ್ಷಮೆ ಇಲ್ಲದ ಜೀವಿತಾವಧಿ ಸೆರೆವಾಸವನ್ನು ಇವರಿಗೆ ಕೊಡಬೇಕು. ಇದು ಎಸ್ ವಿ ರಾಜು ಅವರ ವಾದ. ಹಲವಾರು ವಿಚಾರಗಳನ್ನು ಅವರು ಹೇಳ್ತಾರೆ. ಸಾಕ್ಷ್ಯಾಧಾರಗಳನ್ನು ತಿರುಚಿರೋದು, ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಲಿಕ್ಕೆ ಹೊರಟಿರೋದು, ತಮ್ಮ ಬಲಪ್ರಯೋಗ ಮಾಡಿರೋದು, ಸ್ಥಾನಮಾನವನ್ನು ದುರುಪಯೋಗ ಪಡಿಸ್ಕೊಂಡಿರೋದು. ಇನ್ನು ಕೆಲವರು ಪರವಾಗಿ ಕೆಲವರು ವಕೀಲರು ಮಾತಾಡಿದ್ದಾರೆ. ಯಾವ್ಯಾವ ವಕೀಲರು ಯಾವ್ಯಾವ ರೀತಿ ವಾದ ಮಂಡಿಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಸ್ಥಿತಿಗತಿಗಳನ್ನು ನೋಡಬೇಕು. ಯಾಕಂದರೆ 17 ಜನ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂಥ ಹೆಂಡತಿ ಮಕ್ಕಳುಗಳಿದ್ದಾರೆ. ಜೊತೆಗೇನು ಅಂತಾರೆ, ಇವರು ಹೆಂಡತಿ ಮಕ್ಕಳನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ಅಪರಾಧಿಗಳ ಪರವಾಗಿ ಪರಮೇಶ್ವರಪ್ಪ ವಾದ ಮಂಡಿಸಿದ್ದಾರೆ. ಚಿಕ್ಕ ಮಕ್ಕಳಿದ್ದಾರೆ, ಸಂಸಾರ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಕಾರಣ. ಕೆಲವರು ಆಟೋ ಓಡಿಸ್ತಾರೆ, ಕೆಲವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ವಯಸ್ಸಾಗಿರೋ ತಂದೆ ತಾಯಿಗಳಿದ್ದಾರೆ, ಅವರಿಬ್ಬರು ಪೇಷಂಟ್ಗಳು, ಮಕ್ಕಳುಗಳಿದ್ದಾರೆ, ಅವ್ರು ನಾವೇ ನೋಡ್ಕೋಬೇಕು, ಆಟೋ ಓಡಿದ ಜೀವನ ಮಾಡಬೇಕು. ಹೀಗೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ. ಈ 17 ಅಪರಾಧಿಗಳು, ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಇದ್ದಾರೆ. ಪತ್ನಿ ಮಕ್ಕಳಿಗೆ ಕೈದಿಗಳು ಸಾಂತ್ವನ ಹೇಳ್ತಾ ಇದ್ದಾರೆ. ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ದಾರೆ. ಜೀವಿತಾವಧಿ ಶಿಕ್ಷೆ ವಿಧಿಸಿದರೆ ಅದು ಗರಿಷ್ಠ ಶಿಕ್ಷೆ ಆಗುತ್ತೆ. ದಯವಿಟ್ಟು ಸುಧಾರಣೆಗೆ ಅವಕಾಶ ಇರುವಂಥ ಶಿಕ್ಷೆ ಕೊಡಿ. ಅಪರಾಧಿಗಳ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿರೋದು ದಯವಿಟ್ಟು ಸುಧಾರಣೆ ಆಗಬೇಕು. ಜೀವಿತಾವಧಿ ಶಿಕ್ಷೆ ಅಂದ್ಬಿಟ್ರೆ ಅದು ಭಾಳ ಗರಿಷ್ಠ ಶಿಕ್ಷೆ ಆಗುತ್ತೆ. ಸುಧಾರಣೆಗೆ ಅವಕಾಶ ಇರುವಂಥ ಶಿಕ್ಷೆ ಕೊಡಿ. ಮುಂದುವರೆದು ಅವರು ವಾದ ಮಂಡಿಸ್ತಾರೆ. ಶ್ಯಾಮ್ ಸುಂದರ್, ವಿನಯ್ ಕುಲಕರ್ಣಿ ಜನರಿಂದ ಆಯ್ಕೆ ಆಗಿರುವಂಥವರು. ಅವ್ರ ಮೇಲೆ ಕೊಲೆ ಆರೋಪ ಇದ್ದರೂ ಕೂಡ ಜನ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. 3,000 ಹಸುಗಳನ್ನು ಸಾಕಿದ್ದಾರೆ ಅವರು. ಅವ್ರ ಮೇಲೆ ಆರೋಪ ಇದ್ದರೂ ಕೂಡ ಜನ ಅವ್ರನ್ನ MLA ಮಾಡಿದ್ರಲ್ಲ. ದಯವಿಟ್ಟು ಅವರ ಶಿಕ್ಷೆ ನೀಡುವಂಥ ಸಂದರ್ಭದಲ್ಲಿ ಅವರ ಹಿನ್ನೆಲೆಯನ್ನು ಪರಿಗಣಿಸಿ. ಜನರು ಬೆಂಬಲ ಕೊಟ್ಟಿದ್ದಾರೆ. ಇದು ಅವರ ಜನಪ್ರಿಯತೆಗೆ ಸಾಕ್ಷಿ, ಅವ್ರ ಒಳ್ಳೆತನಕ್ಕೆ ಸಾಕ್ಷಿ. ಇದು ಶ್ಯಾಮ್ ಸುಂದರ್ ಅವರ ವಾದ. ಕೋರ್ಟ್ ಇದನ್ನು ಒಪ್ಕೋಬೇಕಲ್ಲ. A16 ಚಂದ್ರಶೇಖರ್ ಇಂಡಿ ಅವ್ರ ಪರವಾಗಿ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ದಾರೆ. 14 ವರ್ಷ ಶಿಕ್ಷೆ ಅಂತಂದರೆ ಏನಾಗುತ್ತದು? ಸುಧಾರಣೆಗೆ ಅವಕಾಶ ಇರುವಂಥ ಶಿಕ್ಷೆ ಕೊಡಿ. ಜೀವಿತಾವಧಿಗಿಂತ ಈ ಗಲ್ಲು ಶಿಕ್ಷೆ ಬೆಟ್ರು ಅಂದು ಬಿಡ್ತಾರೆ. ಇನ್ನು ನಾನು 27 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. ಇದರ ಹಿಂದೂ ಕೂಡ ರಾಜಕೀಯ ಕಾರಣ ಇದೆ. ನನ್ನ ಮೇಲೆ ಕೇಸ್ ಹಾಕಿರೋ ಹಿಂದೆ ವಿನಯ್ ಕುಲಕರ್ಣಿ A15 ನ್ಯಾಯಾಧೀಶರ ಎದುರು ಮನವಿ ಮಾಡಿಕೊಂಡಿರೋದು. ರಾಜಕೀಯ ದುರುದ್ದೇಶದಿಂದ ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ. ವಿನಯ್ ಕುಲಕರ್ಣಿ ಜಡ್ಜಿ ಅವರ ಎದುರುಗಡೆಗೆ ಕೈ ಮುಗಿದು ಕೇಳ್ತಾ ಇದ್ದಾರೆ, ನಾನು ಯಾರಿಗೂ ನೋವು ಉಂಟು ಮಾಡಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಮದುವೆ ವಯಸ್ಸಿನ 2 ಹೆಣ್ಮಕ್ಳಿದ್ದಾರೆ ನನಗೆ. ಅವ್ರ ಲೈಫ್ ಏನಾಗುತ್ತೆ? ದಯವಿಟ್ಟು ಇದೆಲ್ಲವನ್ನೂ ಕೂಡ ಪರಿಗಣಿಸಿ.
ಬನ್ನಿ ನಮ್ಮ ಪ್ರತಿನಿಧಿ ವಿಕಾಸ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಈ ಕೋರ್ಟಿನ ಸ್ಥಿತಿಗತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನೋಡಿ. 17ಕ್ಕೆ 17 ಅಪರಾಧಿಗಳು, ಜೊತೆಗೆ ಅಂದರೆ ಅವರಿಗೆ ಸಂಬಂಧಪಟ್ಟಿರುವಂಥವ್ರು ಹೆಂಡತಿ ಮಕ್ಕಳು ಹಿಂಡು ದಂಡು ನೆರೆದಿದೆ. ಈ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ, ದುಃಖಿಸ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸವನ್ನು ಇವರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಜಡ್ಜ್ ಎದುರುಗಡೆಗೆ ಈ ಸಂಬಂಧಪಟ್ಟಿರುವಂಥವರು ಅವರ ಲಾಯರ್ಗಳು ಮನವಿ ಮಾಡ್ಕೊಳ್ತಾನೆ ಇದ್ದಾರೆ, ದಯವಿಟ್ಟು ಸುಧಾರಣೆಗೆ ಅವಕಾಶ ಇರುವಂಥ ಶಿಕ್ಷೆಯನ್ನು ಕೊಡಿ ಅನ್ನುವಂಥದ್ದು. ಆದರೆ ಯಾವ ಶಿಕ್ಷೆ ಸಿಗುತ್ತೆ ಅನ್ನೋದನ್ನು ಕಾದು ನೋಡ್ತಾ ಇದೆ ಇಡೀ ಸಮಾಜ, ಕಾಯ್ತಾ ಇದೆ ಏನಾಗುವುದು ಈ ಕೇಸು ಅನ್ನುವಂಥದ್ದು. ಏನು ನಡೀತಾ ಇದೆ? ಎಸ್ ಆರ್ ರಂಗನಾಥ್ ಏನು ವಿನಯ್ ಕುಲಕರ್ಣಿಗೆ ಈಗ ಸೇರಿದಂತೆ 17 ಜನರಿಗೆ ಶಿಕ್ಷೆಯ ಪ್ರಮಾಣವನ್ನು ವಿಧಿಸೋದಕ್ಕೆ ಈಗ ವಾದ ಪ್ರತಿವಾದಗಳು ನಡೀತಾ ಇರುವಂಥದ್ದು. ಒಂದು ಕಡೆಯಲ್ಲಿ CBI ಪರ ಏನು ವಾದ ಇದೆ ಅಂತ ಹೇಳಿದ್ರೆ, ಇದೊಂದು ಕೋಲ್ಡ್ ಬ್ಲಡೆಡ್ ಮರ್ಡರ್, ಇದು ಪೂರ್ವ ನಿಯೋಜಿತವಾಗಿ ಸ್ಕೆಚ್ ಹಾಕಿ ಕೊಲೆ ಮಾಡಲಾಗಿರುವಂಥದ್ದು, ರಾಜಕೀಯ ದುರುದ್ದೇಶದಿಂದ ಕೂಡಿದಂತಹ ಒಂದು ಮರ್ಡರ್. ಒಬ್ಬರು ಸಮಾಜದಲ್ಲಿ ರಾಜಕೀಯದಲ್ಲಿ ಇದ್ದುಕೊಂಡು ಸಮಾಜಕ್ಕೆ ಯಾವ ರೀತಿ ಅಂತ ಸಂದೇಶವನ್ನು ಕೊಡಬೇಕಿತ್ತು. ಸೊ ಹಾಗಾಗಿ ಕಠಿಣ ಶಿಕ್ಷೆಯನ್ನು ಇವರಿಗೆ ವಿಧಿಸಬೇಕು ಅಂತೇಳಿ CBI ಪರ ವಾದವಾಗಿದೆ. ಈ ಕಡೆ ಶ್ಯಾಮ್ ಸುಂದರ್ ಅವರು ಆರೋಪಿಗಳ ಪರವಾಗಿ ವಾದವನ್ನು ಮಾಡುವಂತ ಸಂದರ್ಭದಲ್ಲಿ ಜೀವಿತಾವಧಿ ಶಿಕ್ಷೆ ಗಲ್ಲು ಶಿಕ್ಷೆಗೆ ಸಮಾನ, ಗಲ್ಲು ಶಿಕ್ಷೆಯನ್ನೇ ಬೇಕಾದರೂ ಕೊಡಿ ಅಂತ ಹೇಳಿ ನಾವು ಇಷ್ಟರವರೆಗೆ ಯಾರನ್ನಾದ್ರೂ ಮಾತನಾಡಿಸಿದ ಸಂದರ್ಭದಲ್ಲಿ ಅಪರಾಧಿಗಳು ಆ ರೀತಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜೀವಿತಾವಧಿ ಶಿಕ್ಷೆಯನ್ನ ನೀಡಬಾರದು, ಅತಿ ಕಡಿಮೆ ಅವಧಿಯ ಶಿಕ್ಷೆಯನ್ನ ಕೊಟ್ಟರೆ ಅವರು ಬದಲಾವಣೆಗೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನ ಶ್ಯಾಮ್ ಸುಂದರ್ ಅವರು ಮಾಡ್ಕೊಳ್ತಿರುವಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ 17 ಜನ ಆರೋಪಿಗಳ ಮನೆಯ ಪರಿಸ್ಥಿತಿಗಳನ್ನು ಕೂಡ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಅಂದ್ರೆ ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಕಷ್ಟದ ಪರಿಸ್ಥಿತಿ ಇರುವಂಥದ್ದು. ಆಟೋ ಚಾಲಕರಾಗಿರ್ಬೋದು, ಪತ್ನಿಗೆ ಹಾರ್ಟ್ ಪೇಷಂಟ್ ಆಗಿರ್ಬೋದು, ಮಕ್ಕಳು ಕೂಡ ಹಾರ್ಟ್ ಪೇಷಂಟ್, ಮದುವೆ ಮಾಡಬೇಕಾಗಿದೆ, ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಇರುವಂತಹವರು. ಸೊ ಇದರಲ್ಲಿ ಏನು ಅರೆಸ್ಟ್ ಆಗಿ ಈಗ ದೋಷಿ ಅಂತೇಳಿ ಆರೋಪ ಮಾಡ್ಕೊಂಡಿರುವಂತಹ ಪೊಲೀಸ್ ಆಫೀಸರ್ ಕೂಡ ಹಲವು ಮೆಡಲ್ಗಳನ್ನ ಪಡೆದುಕೊಂಡಿರುವಂತಹವರು. ಹೈಯರ್ ಆಫೀಸರ್ಸ್ಗಳು ಹೇಳಿದ್ರು ಅಂತೇಳಿ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿರಬಹುದು ಅಂತೇಳಿ ಕೂಡ ಒಂದು ವಾದವನ್ನ ಮಾಡ್ತಿರುವಂತದ್ದು. ಸದ್ಯ ಈಗ ಎಲ್ಲರ ಹೇಳಿಕೆಗಳನ್ನ, ಎಲ್ಲರ ಸ್ಟೇಟ್ಮೆಂಟ್ ಅನ್ನ ಈಗ 17 ಜನರ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರ ಫ್ಯಾಮಿಲಿಯವರು ಹೊರಗಡೆ ಕಣ್ಣೀರು ಹಾಕೊಂಡು ನಿಂತಿರುವಂತದ್ದು. ಒಟ್ಟಾರೆಯಾಗಿ ಶಿಕ್ಷೆ ಪ್ರಮಾಣ ಅಂತೂ ಪ್ರಕಟವಾಗುವುದು ಸಹಜ ಆಗತ್ತೆ, ಬಟ್ ಆದ್ರೆ ಅತಿ ಕಡಿಮೆ ಪ್ರಮಾಣದ ಶಿಕ್ಷೆ ಪ್ರಕಟವಾಗ್ಲಿ ಅಂತೇಳಿ ಅವರು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕಷ್ಟೇ. ಹೊರಗಡೆಯ ಕಾರಿಡಾರ್ ನಲ್ಲಿ ನಿಂತ್ಕೊಂಡು ಅವರೆಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಿಂತಿರುವಂತಹ ಸ್ಥಿತಿ ಇಲ್ಲಿ ಕೋರ್ಟ್ ನಲ್ಲಿ ಎದುರಾಗಿರುವಂತದ್ದು. ರಂಗನಾಥ್. ಎಸ್ ವಿಕಾಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ, ಯಾಕಂದ್ರೆ ಕೋರ್ಟ್ ನಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಎಲ್ಲ ಅಪರಾಧಿಗಳ ಸಂಬಂಧಪಟ್ಟಿರುವಂಥವರೆಲ್ಲ ಸೇರಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಒಬ್ಬೊಬ್ಬರದು ಒಂದೊಂದು ರೀತಿಯ ವಾದ, CBI ಪರ ಹಿರಿಯ PP ಹೇಮಾ ಅವರು ವಾದ ಮಂಡಿಸಿದ್ದಾರೆ, ಶಿವಾನಂದ್ ಪೆರ್ಲಾ ವಾದ ಮಂಡಿಸಿದ್ದಾರೆ. ಮೃತರ ಮಕ್ಕಳಿಗೆ ಪರಿಹಾರ ಕೊಡಿ ಅಂತ ಕೂಡ ಅವರು ಮನವಿ ಮಾಡಿದ್ದಾರೆ. ನೋಡಿ ಹೆಂಗೆ ಬರುತ್ತೆ ಕೋರ್ಟಲ್ಲಿ ಕೇಸ್ಗಳು ಅಂತ. ಯೋಗೇಶ್ ಗೌಡ ಅವರ ಮಕ್ಕಳುಗಳಿಗೆ ಪರಿಹಾರ ಕೊಡಿ ಅಂತ ನಿರ್ದೇಶನ ಕೊಡಿ ನೀವು ಅಂತ ಕೇಳ್ತಾ ಇದ್ದಾರೆ ನ್ಯಾಯಾಧೀಶರಿಗೆ. 3 ಹೆಣ್ಮಕ್ಳಿದ್ದಾರೆ, ಒಬ್ಬ ಮಗ ಇದ್ದಾನೆ, ಚಿಕ್ಕ ಮಕ್ಕಳುಗಳು, ಪರಿಹಾರ ಕೊಡಿ ಅಂತ. ಆವಾಗ ಜಡ್ಜ್ ಕೇಳ್ತಾರೆ, ಆಯಿತು ನೀವು ಅದನ್ನು ಯೋಚನೆ ಮಾಡ್ತಾ ಇದ್ದೀರಿ, ಆದರೆ ಮಕ್ಕಳ ತಾಯಿನೇ ಪ್ರತಿಕೂಲ ಸಾಕ್ಷಿಯಾಗಿದ್ದಾರಲ್ಲ. ಆವಾಗ ಈ ವಕೀಲರು ಹೇಳಿದರು, ಹೆಂಡತಿಗೆ ಪರಿಹಾರ ಕೇಳ್ತಾ ಇಲ್ಲ, ನಾವು ಮಕ್ಕಳುಗಳಿಗೆ ಕೇಳ್ತಾ ಇದ್ದೀವಿ. ನೋಡೋಣ ಶಿಕ್ಷೆಯ ಪ್ರಮಾಣ ಏನಾಗ್ಬೋದು ಅನ್ನುವಂಥದ್ದು.